ಕೆಲವರು ಬಿಪಿಎಲ್ ಕಾರ್ಡ್ ರದ್ದು ಅಂತ ಹೇಳ್ತಿದ್ದಾರೆ. ನಾವು ಬಿಪಿಎಲ್ ರದ್ದು ಮಾಡ್ತಿದ್ದೀವಾ? ಇಲ್ಲ, ರದ್ದು ಮಾಡ್ತಿಲ್ಲ. ಹೇಗಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಮುನಿಯಪ್ಪಗೆ ಅದಕ್ಕೆ ಹೇಳಿದ್ದೇನೆ, ಒಬ್ಬರೇ ಒಬ್ಬ ಅರ್ಹ ಬಿಪಿಎಲ್ ಕಾರ್ಡ್ನವರನ್ನ ತಪ್ಪಿಸಬೇಡಿ. ಯಾರು ಶ್ರೀಮಂತರು, ಯಾರು ಸರ್ಕಾರಿ ನೌಕರರು, ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಅವರು ಬಿಪಿಎಲ್ ಕಾರ್ಡ್ಗೆ ಅರ್ಹರಲ್ಲ. ಅಂತವರಿಗೆ ಎಪಿಎಲ್ ಕೊಡಿ. ಬಿಪಿಎಲ್ ನವರು ಒಬ್ರು ಕೂಡ ಬಿಟ್ಟು ಹೋಗಬಾರದು ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಿಎಂ. ಬಿಪಿಎಲ್ ಕಾರ್ಡ್ ಎಲ್ಲ ರದ್ದು ಮಾಡಿಬಿಡ್ತಾರೆ. ನಾವು ರದ್ದು ಮಾಡ್ತೀವ? ನಾನು ಮುನಿಯಪ್ಪನವ್ರಿಗೆ ಹೇಳಿದ್ದೀನಿ, ನಾನು ಯಾವುದೇ ಕಾರಣಕ್ಕೆ ಅರ್ಹ ಬಿಪಿಎಲ್ ಕಾರ್ಡ್ ಹೋಲ್ಡರ್ ಒಬ್ರು ತಪ್ಪಿಸ್ಕೋಬಾರದು, ಅವರೆಲ್ಲರಿಗೂ ಕೊಡಬೇಕು ಅಂತೀನಿ. ಒಂದ್ ವೇಳೆ ಒಬ್ರು ಇಬ್ರು ಅನರ್ಹರು ಸೇರ್ಕೊಂಡ್ರೂ ಪರವಾಗಿಲ್ಲ, ಅರ್ಹ ಮಾತ್ರ ಅವ್ರ ಕಡೆ ಇರಬಾರದು, ಬಿಟ್ಟೋಗ್ಬಾರದು. ಅದನ್ನ ಮಾಡಿದ್ರೆ ಬಿಪಿಎಲ್ ನಿಂದ ಕೆಲವರು ಇನ್ಕಮ್ ಟ್ಯಾಕ್ಸ್ ಕಟ್ಟೋರು, ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಅನ್ನು ಹೊರಗಡೆ ಇಟ್ಟಿದ್ದೀವಿ. ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಹೊರಗಡೆ ಇಟ್ಟಿದ್ದೀವಿ. ಬಿಪಿಎಲ್ ಅಂದ್ರೇನು? ಬಿಲೋ ಪಾವರ್ಟಿ ಲೈನ್. ಎಪಿಎಲ್ ಅಂದ್ರೇನು? ಎಬೋವ್ ಪಾವರ್ಟಿ ಲೈನ್. ನಾವು ಬಿಪಿಎಲ್ ನವರು ಒಬ್ರು ಬಿಟ್ಟು ಹೋಗ್ಬಾರ್ದು, ಎಲ್ಲರೂ ಬಡವರು ಸಿಗ್ಬೇಕು. ಹೋಗಿ ಹಿಡಿಯೋದು ಇವರೇ. ನಮಗೆ ಬಿಪಿಎಲ್ ಕಾರ್ಡ್ ಕೊಡ್ತಿದ್ರು, ನಿಲ್ಲಿಸ್ಬಿಟ್ಟಿದ್ದಾರೆ, ರದ್ದು ಮಾಡಿಬಿಟ್ಟಿದ್ದಾರೆ. ನಾನು ಹೇಳ್ತೀನಿ ಮುನಿಯಪ್ಪನವರೇ, ಯಾವ ಕಾರಣಕ್ಕೂ ಒಬ್ಬರೇ ಒಬ್ರು ಬಿಪಿಎಲ್ ಕಾರ್ಡ್ನವರು ಬಿಟ್ಟು ಹೋಗಬಾರದು. ಬಡತನದ ರೇಖೆಯಿಂದ ಕೆಳಗಡೆ ಇರ್ತಕ್ಕಂಥವ್ರು ಯಾರನ್ನೂ ತಪ್ಪಿಸ್ಬೇಡಿ. ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ, ಶ್ರೀಮಂತರಿದ್ದಾರೆ, ಯಾರಿಗೆ ಸರ್ಕಾರಿ ನೌಕರಿ